ಚೆನ್ನಾಗಿದ್ಯಾ? ಏ ನೋಡಿ ಇವಳೊಬ್ಳು ಎಷ್ಟು ಟೈಮ್ ಕರೆಕ್ಟಾಗಿ 10:30. ಅಲ್ಲ ಜನಗಳೆಲ್ಲ ಬೇಗ ಬರ್ಬೇಕು. ನೀವೇ ರೆಡಿ ಆಗಲ್ಲ ಬೇಗ. ನಾವು ಆಗಿರೋದು ಇಷ್ಟು ಬೇಗ ಹೆಚ್ಚು ಸಫಾರಿ ಥರ ಮಾತಾಡು ನೀನೆ ನನ್ನ ಬಗ್ಗೆ. ಮಾತಾಡು ಈಗ ಏನು ಹೇಳ್ತಾನೆ, ಯಾವಾಗಲೂ ಏನು ಹೇಳ್ತೀನಿ ಅದು ಡ್ರೀಮ್ ಬ್ಲಾಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಡಿಂಪಲ್ ಡ್ರೀಮ್ ಬ್ಲಾಗ್. ಮಾರಿ ಹತ್ರ ಬರಕ್ಕೆ. ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ದಿನ ಆಗಿದೆ. ಇವತ್ತು ನಮ್ಮ ಮನೆಯಲ್ಲೊಂದು ದೊಡ್ಡ ಫಂಕ್ಷನ್ ಆಗ್ತಾ ಇದೆ. ಏನಪ್ಪ ಅಂದರೆ ನನ್ನ ಪಕ್ಕ ಇರೋದು ಮದುವೆ ಹೆಣ್ಣು. ಇವ್ರು ಬಂದು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ಅಕ್ಕನ ಮಗಳು. ಅವಳದು ಇವತ್ತು ರಿಸೆಪ್ಷನ್ ಇದೆ. ಮದುವೆ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಈಗ ಹುಡುಗಿನ ಕರ್ಕೊಂಡು ನಾವು ಚೌಟ್ರಿಗೆ ಹೋಗ್ತಾ ಇದ್ದೀವಿ. ರಿಸೆಪ್ಷನ್ ಅಷ್ಟೇ, ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೇ ರಿಸೆಪ್ಷನ್ನು. ತಾಳಿ ಕಟ್ಟಿರೋ ಆಗಿರೋದ್ರಿಂದ ಒಂದು ರಿಸೆಪ್ಷನ್ ಮಾಡ್ತಾ ಇದ್ದೀವಿ ಸಿಂಪಲಾಗಿ. ತುಂಬ ಚೆನ್ನಾಗಿ ಬಂದಿದೆ ರಿಸೆಪ್ಷನ್ ಮಾತ್ರ. ಇನ್ನು ಹುಡುಗಿಗೆ ಹೇರ್ ಸ್ಟೈಲ್ ಆಗಲಿ ಮೇಕಪ್ ಆಗಲಿ ಎಲ್ಲನೂ ಕೂಡ ನಾನೇ ಮಾಡಿರೋದು. ನಾವು ಪಾರ್ಲರ್ಗೇನು ವಹಿಸಿರಲಿಲ್ಲ. ಇನ್ನು ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಹಿಂದಿನ ದಿನವೇ ಸ್ಯಾರಿ ಎಲ್ಲ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ. ಅದು ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ನೋಡಿದ್ದೀರಾ. ಅದರಿಂದ ಬೇಗನೆ ಚೆನ್ನಾಗಿ ವೇರ್ ಮಾಡೋದಕ್ಕಾಯಿತು. ಇನ್ನು ಚೌಟ್ರಿ ಹತ್ರ ಬಂದ್ವಿ. ಇಲ್ಲಿಂದ ವ್ಲಾಗ್ನ ನನ್ನ ತಮ್ಮ ಮಾಡ್ತಾ ಇದ್ದಾನೆ. ಯಾಕಂದರೆ ಇಲ್ಲಿಂದ ನಾನು ಸ್ವಲ್ಪ ಬ್ಯುಸಿ ಆಗೋ ಕಾರಣಕ್ಕೆ ಇವತ್ತು ವ್ಲಾಗ್ನ ಅವನು ಸ್ಟಾರ್ಟ್ ಮಾಡಿರೋದು ನಾನು, ಬಟ್ ಅವನು ಕಂಟಿನ್ಯೂ ಮಾಡ್ತಾನೆ. ಅಕ್ಕೋರು ಇವತ್ತು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಯೂಟ್ಯೂಬ್ ಕಂಡಿಡ್ದಿದ್ಯಾ ಅದು? ನಿಮಗೆ ಯಾಕೆ ಬಿಡು, ಸಂಡೇ ಇರುತ್ತೆ. ಅವ್ರಿಗೆ ಚೆನ್ನಾಗಿ ಜ್ಞಾಪಕ ಇದೆ. ಇದು ಮಾತ್ರ ಸಣ್ಣದಾಗಿದ್ದು ನೋಡಿದ್ದು ಜ್ಞಾಪಕ ಇಲ್ಲ. ಫಸ್ಟ್ ಹೋಗಿದ ತಕ್ಷಣವೇ ಫೋಟೋಗ್ರಾಫರ್ ಅವರು ಫಸ್ಟ್ ಫೋಟೋಸ್ ತೊಗೊಂಡ್ಬಿಡ್ತೀನಿ. ಯಾಕಂದರೆ ಸ್ಟಾರ್ಟಿಂಗೇ ಫೋಟೋ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋದಲ್ಲಿ ಅಂದ್ಬಿಟ್ಟು ಫಸ್ಟಿಗೆ ಎಲ್ಲರದ್ದು ಫೋಟೋಸ್ ತೊಗೊಳ್ತಾ ಇದ್ದರು. ಆಮೇಲೆ ಹುಡುಗ ಹುಡುಗಿದು ಕೂಡ ತೊಗೊಂಡ್ರು. ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಇಬ್ಬರೂ ತುಂಬ ಮುದ್ದಾಗಿ ಕಾಣ್ತಾಯಿದ್ರು. ಇವಾಗ ಫೋಟೋ ಸೆಕ್ಷನಲ್ಲಿ ಆಯಿತು, ಹೋಗ್ತಾ ಇದ್ದೀವಿ. ಫೋಟೋ ಸೆಕ್ಷನಲ್ಲಿ ಆಯಿತು. ಇವಾಗ ಮಂಟಪ ಕಡೆ ಏನೋ ಪೂಜೆ ಎಲ್ಲ ಮಾಡ್ತಾನಂತೆ, ನೋಡಬೇಕು ಏನು ಪೂಜೆ ಅಂತ. ಬನ್ನಿ ನೋಡೋಣ ಏನು ಪೂಜೆ. ಮಂಟಪದ ಹತ್ರಕ್ಕೆ ಬಂದಿದ್ದೀವಿ ಈಗ. ನೋಡಿ ಇದೇ ಮಂಟಪ, ನೋಡ್ಕೊಬಿಡಿ. ಫೋಟೋಸ್ ಎಲ್ಲ ತಗೋತಾ ಇದ್ದಾರೆ. ಇವತ್ತು ನಮ್ಮ ಅಕ್ಕ ಸ್ವಲ್ಪ ಬ್ಯುಸಿ, ಅದಕ್ಕೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಅಕ್ಕ ಅಲ್ಲಿ ಸ್ವಲ್ಪ ಮದುವೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಆಮೇಲೆ ಅವ್ರ ಬದಲು ನಾನು ವ್ಲಾಗ್ ಮಾಡ್ತಿದ್ದೀನಿ. ಇವಾಗ ಫೋಟೋಸ್ ತೊಗೊಳ್ತೀವಿ. ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ, ಏನೇನು ಮಾಡ್ತೀವಿ, ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಏನು ಒಳಗೆ ಚೌಟ್ರಿ ಒಳಗೆ ಬರ್ತಾಯಿದ್ದಾರೆ. ವೀಡಿಯೋ ಕಪ್ಪಾಗೋಯ್ತು, ಏನು ಮಾಡಿದೆ? ನೀರು ಇಲ್ಲಿಂದ ಮಾಡೋದು. ಫೈರ್ ಬರುತ್ತೆ, ಹಿಂದೆ ಬರಬೇಕು. ಅದನ್ನ ಬರಬೇಕು ಮಾಡು. ಮಾಡಿ. ಮದುವೆ ಗಂಡು ಹೆಣ್ಣು ನಿಂತಿದ್ದಾರೆ ಅಲ್ಲಿ. ಮದುವೆ ನಮ್ಮ ಅಕ್ಕ ಅವರು ಇವತ್ತು ಸ್ವಲ್ಪ ಬ್ಯುಸಿ.
ಬರ್ತಡೇ ಕೂಡ ಇರೋದ್ರಿಂದ ಕೇಕ್ ಎಲ್ಲ ಕಟ್ ಮಾಡ್ತಾರೆ. ಇವಾಗ ಫೋಟೋ ಸೆಕ್ಷನ್ ನಡೀತಿದೆ. ಅಕ್ಕ ಅಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಕಾಣಿಸ್ತು ಹುಡುಗಿ ಕ್ಲಿಯರ್ ಆಗ್ತದೆ ರೆಕಾರ್ಡ್. ಎಂಟ್ರಿ ಮಾತ್ರ ಸಖತ್ತಾಗಿತ್ತು ನೋಡಿ ಅವ್ರದ್ದು ಎಂಟ್ರಿ. ಮೊಬೈಲ್ ಹಿಡ್ಕೊಂಡು ನೋಡಿ ಇಲ್ಲಿ ಸೆಟ್ಲ್ ಆಗ್ಬಿಟ್ಟವ ನನ್ನ ಮೊಬೈಲ್ ಹಿಡ್ಕೊಂಡು. ನೀರು ಬೋಟ್ಲ್ ಎತ್ಕೊಂಬರ್ಬೇಕು ನೋಡಿ. ಇದು ಊಟ ಮಾಡೋ ಜಾಗ, ಅಂದರೆ ಮಧ್ಯಾಹ್ನಕ್ಕೆ ಊಟ ಮಾಡೋ ಜಾಗ. ಫುಲ್ ಡೀಸೆಂಟಾಗಿದೆ. 2 ಈಗ ನೀರು ಬಾಟ್ಲೆಲ್ಲ ಇಸ್ಕೊಂಡಿದ್ದಾಯಿತು. ನೀರು ಬಾಟ್ಲು ಕೊಡೋಕೆ ಹೋಗ್ತಾಯಿದ್ದೀವಿ. ಇವತ್ತಿನ ದಿನ ಫುಲ್ ನಮ್ಮ ಜೊತೆನೇ ನಿಮ್ಮ ದಿನ ಇವತ್ತು. ಬನ್ನಿ ಹೋಗೋಣ. ಹೋಗ್ತಾಯಿದ್ದೀವಿ. ಇವಾಗ ಬಂದ್ವಿ. ತಗೊಂಡು ನೀರು ಬಾಟ್ಲು ಕೊಟ್ಟು ಬರೋ. ಗಾಯ್ಸ್ ಇವಾಗ ಕೇಕ್ ಕಟ್ಟಿಂಗು. ಅಕ್ಕಂದು ಬರ್ತಡೇ ಅಲ್ವಾ, ಅದಕ್ಕೆ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ಕೇಕ್ ಕಟ್ಟಿಂಗ್ ಶುರು ಆಗೈತೆ. ಹ್ಯಾಪಿ ಬರ್ಡೇ. ಲೈಟ್ ಸ್ಮೆಲ್ಲ. ಓಹೋ ಕೇಕ್ ಮೇಲೆಲ್ಲ ಕುತ್ಕೊಂಡ್ಬಿಡ್ತು. ತಿರ್ಗಬಿಡಲ್ಲಪ್ಪ ಆಮೇಲೆ. ಕೊಡಿ ಸರ್, ನೀವು ತಿನ್ಸಿ ಸರ್, ನೀವು ಕೊಡಿ ಸರ್, ಕೊಡಿ. ಓಕೆ, ನನ್ನ ತಮ್ಮ ಬಂದುಬಿಟ್ಟು ತುಂಬ ಚೆನ್ನಾಗಿ ಎಲ್ಲ ಕಡೆನೂ ತೋರಿಸ್ತಾ ಇದ್ದ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವ್ರು ಬಂದುಬಿಟ್ಟು SM ಕೃಷ್ಣ ಮಗಳು, ಹಾಗೆ DK ಶಿವಕುಮಾರ್ ಅವರ ಅಳಿಯ ಕೂಡ ಬಂದಿದ್ದರು ಈ ರಿಸೆಪ್ಷನ್ಗೆ. ತುಂಬ ಚೆನ್ನಾಗಿ, ತುಂಬ ನಿಧಾನವಾಗಿ ಎಲ್ಲ ಕಡೆನೂ ಮಾತಾಡಿಕೊಂಡು ಎಲ್ಲರ ಜೊತೆನೂ ತುಂಬ ನಿಧಾನವಾಗಿ ಹೋದರು. ತುಂಬ ಖುಷಿಯಾಯಿತು. ಯಾಕಂದರೆ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೂ ಕೆಲವೊಂದು ಸಲ ತುಂಬ ಸಮಾಧಾನವಾಗಿ ತುಂಬ ಎಲ್ಲರ ಜೊತೆನೂ ಪ್ರತಿಯೊಬ್ಬರ ಜೊತೆನೂ ಮಾತಾಡ್ಕೊಂಡು ಹೋಗ್ತಾಯಿದ್ರು. ಪಾಪ ಆಂಟಿ. ಹಾಯ್ ಆಂಟಿ. ಅಜ್ಜಿ ಇನ್ನು ಫಂಕ್ಷನ್ಗೂ ಕೂಡ ಅಮ್ಮ ತಂಗಿ ಎಲ್ಲ ಕೂಡ ಬಂದಿದ್ದರು. ತುಂಬ ದೂರದಿಂದನೇ ತಂಗಿ ಬಂದಿದ್ಲು. ಸ್ವಲ್ಪ ಹುಷಾರಿರಲಿಲ್ಲ, ಆದರೂ ಕೂಡ ಬಂದಳು. ಇನ್ನು ಊಟ ಎಲ್ಲ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾಯಿದ್ರು. ಊಟ ಮಾತ್ರ ಎಲ್ಲರೂ ಅದೇ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಇನ್ನು ಫಂಕ್ಷನ್ ಎಲ್ಲರೂ ತುಂಬ ವರ್ಷಗಳೇ ಆಗಿತ್ತು ಒಬ್ರನ್ನೊಬ್ಬರನ್ನ ನೋಡಿಬಿಟ್ಟು. ಇನ್ನು ನಾನು ನಮ್ಮ ಕಡೆಯವ್ರನ್ನ ಕೆಲವರೆಲ್ಲ ಗೊತ್ತಿರಲಿಲ್ಲ ನನ್ನ ತಂಗಿಗೆ, ಅವ್ರನ್ನೆಲ್ಲ ಪರಿಚಯ ಕೂಡ ಮಾಡಿಸ್ತಾ ಇದ್ದೆ. ಹಲೋ ಗೈಸ್, ಈಗಷ್ಟೇ ನಾನು ಇನ್ನೂ ತಮ್ಮ ಅಭಿ ಅಂತ ಬಂದಿದ್ದಾನೆ. ನಮ್ಮದು ಊಟ ಆಗಿದೆ, ಅವ್ರು ಊಟ ಮಾಡ್ತಿದ್ದಾರೆ. ಅವ್ರು ಊಟ ಮಾಡಲಿ, ನಾನು ಇಟ್ಕೊಂಡಿದ್ದೀನಿ ಕಂಪ್ನಿ ಕೊಡ್ತೀನಿ. ಇವನು ಅವ್ರ ಫ್ರೆಂಡ್ ಅರ್ಜುನ್ ಅಂತ. ಇನ್ನು ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮು ಮುಗಿತಾ ಬಂತು. ಇನ್ನು ಸಿಂಪಲಾಗಿ ರಿಸೆಪ್ಷನ್ ಮಾಡಿರೋದ್ರಿಂದ ಒಂದು
2:30 3 o'clock ಆಗೋಯಿತು ಊಟಕ್ಕೆ ಕೂರೋ ಅಷ್ಟರಲ್ಲಿ. ಇನ್ನು ನಾವೆಲ್ಲ ಒಟ್ಟಿಗೆ ಲಾಸ್ಟಿಗೆ ಊಟಕ್ಕೆ ಕೂತ್ಕೊಂಡ್ವಿ. ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗೋಷ್ಟರಲ್ಲಿ 3:30 ಅಲ್ಲ 5 ಗಂಟೆನೇ ಹತ್ತತ್ರ ಆಗೋಗ್ಬಿಟ್ಟಿತ್ತು. ಇನ್ನು ಊಟದಲ್ಲಂತೂ ತುಂಬ ಚೆನ್ನಾಗಿ ಹೇಳಿದ್ನಲ್ಲ ಆಗಲೇ ಎಲ್ಲ ಬೆಲ್ಲದಲ್ಲೇ ಮಾಡಿದ್ದು ತುಂಬ ಚೆನ್ನಾಗಿದೆ. ಯಾಕಂದರೆ ಈಗಂತೂ ತುಂಬ ಜನಕ್ಕೆ ಶುಗರು ಅದು ಇದು ಅಂತ ಇರ್ತಾರಲ್ಲ, ಆಲ್ಮೋಸ್ಟ್ ಬಂದವರೆಲ್ಲ ಪಾಪ ಹೇಳ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲನೂ ಬೆಲ್ಲದಲ್ಲೇ ಮಾಡಿಸಿದ್ವಿ. ತುಂಬ ಚೆನ್ನಾಗಿತ್ತು. ಮಾಮೂಲಿ ಒಬ್ಬಟ್ಟಿಗೆ ಬೆಲ್ಲನೇ ಇರುತ್ತೆ, ಪಾಯಸ ಕೂಡ ಬೆಲ್ಲದಲ್ಲೇ ತುಂಬ ಹೆಲ್ತಿಯಾಗಿ ಕೂಡ ಮಾಡಿಸಿದ್ದು. ಚೆನ್ನಾಗಿ ನೋಡ್ಕೊಂಡು ನಿಮ್ಗೆ ಹ್ಯಾಂಡ್ ಓವರ್ ಮಾಡಿ ಸೋಲ್ಡ್ ಔಟ್ ಮಾಡಿದ್ವಿ. ನನ್ನ ಮಗನ ನಿಮ್ಮ ಮನೆಗೆ ಕೊಡ್ತಾ ಇದ್ವಿ, ಚೆನ್ನಾಗಿ ನೋಡ್ಕೊಳಪ್ಪ, ಕಣ್ಣೀರು ಹಾಕ್ತಂಗೆ. ಅವಳನ್ನ ಗೊತ್ತಿರಂಗೆ ಕಣ್ಣೀರು ಹಾಕಲ್ಲ. ರಶ್ಮಿ ಬಾಯ್, ರಶ್ಮಿ ಟಾಟಾ. ಹೋಗ್ತಾ ಇಲ್ವಾ ಅದಕ್ಕೆ? ರಶ್ಮಿ ಬಾಯ್. ನಮ್ಮ ಅಕ್ಕ ಹೊಡೆದು ಬೇಗ ಹೊಡಿಯಲ್ಲ, ಶ್ರಾವಣಿ ನಿನ್ ಮುಂದೆ ಬಸ್ ನನ್ನ ಜೊತೆ. ಒಂದು ಎಮೋಷ್ನಲ್ ಆಗಿರೋ ಮೂಮೆಂಟ್ ಅನ್ಕೊಬೋದು ಇದನ್ನು. ಯಾಕಂದರೆ ಇಷ್ಟು ದಿನ ತವ್ರ ಮನೆಯಲ್ಲಿ ಎಲ್ಲ ಥರ ಸೌಕರ್ಯ ಇದ್ದು ಇನ್ನು ಗಂಡನ ಮನೆಗೆ ಕಾಲಿಡ್ತಾ ಇರೋ ದಿನ ಒಂದು ಕಡೆ ಖುಷಿ ಆದರೆ ಒಂದು ಕಡೆ ದುಃಖ ಆಗುತ್ತೆ. ಬೇಕು ಅನ್ನೋಗ ತವ್ರ ಮನೆಗೆ ಬರ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಸ್ಟಿಕ್ಕರ್ ಎಲ್ಲ ಉದ್ರೋಗ್ಬಿಟ್ಟಿದೆ. ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಒಂದು ಟಯರ್ಡ್ ಆಗೋದು, ಸ್ಟಿಕ್ಕರ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ನಮ್ಮ ಅತ್ತಮ್ಮ ವ್ಲಾಗ್ ಮಾಡಿರೋದಕ್ಕೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಕಂಟಿನ್ಯೂ ಮಾಡಿದ್ದೀನಿ. ಮನೆಗೆ ಹೋಗಿ ಫ್ರೆಶಪ್ ಆಗಿ ಮತ್ತೆ ಅಕ್ಕನ ಮನೆಗೆ ಹೋಗಬೇಕು. ನಾನೇ ವ್ಲಾಗ್ ಮಾಡಿದ್ದು ಹೆಂಗೆ ಅನಿಸ್ತು ಅಂತ ಕಮೆಂಟಲ್ಲಿ ನೀವು ಕ್ಯಾಮರಾ. ಈಗ ಬಂದು ಡ್ರೆಸ್ ಚೇಂಜ್ ಮಾಡಿ ಮೊಬೈಲ್ ಫುಲ್ ಚಾರ್ಜಿಂಗ್ ಕಮ್ಮಿ ಆಗೋಗ್ಬಿಟ್ಟಿದೆ ಅಲ್ಲ, ಚಾರ್ಜಿಂಗ್ ಕಮ್ಮಿ ಆಗೋಗ್ಬಿಟ್ಟಿದೆ, ಫುಲ್ ಕಮ್ಮಿ. ಇನ್ನು ಬೆಳಗ್ಗೆಯಿಂದ ವಿಡಿಯೋ ಮಾಡಿ ಮೊಬೈಲಲ್ಲಿ ಚಾರ್ಜೇ ಇರಲಿಲ್ಲ. ಇನ್ನು ಮೊಬೈಲ್ ಚಾರ್ಜ್ಗೆ ಹಾಕಿ ನಾನು ಕೂಡ ಅಷ್ಟೊತ್ತಿಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಹೋಗಿರೋದಲ್ವ, ಮನೆ ಏನೂ ಕ್ಲೀನ್ ಮಾಡಿಲ್ಲ. ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಪೂಜೆ ಕೂಡ ಮುಗಿಸ್ಕೊಬೇಕು. ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಮುಗಿದಿದೆ. ಟಯರ್ಡಾಗಿ ಹೋಗ್ಬಿಟ್ಟಿದ್ದೀನಿ. ಎಲ್ಲ ಕೆಲಸ ಅಂದರೆ ಪೂರ್ತಿಯಾಗಿ ಮನೆ ಕ್ಲೀನ್ ಮಾಡಿದ್ದಾಯಿತು. ಬೆಳಗ್ಗೆ ಅಂತೂ ಏನೂ ಮಾಡಲಿಕ್ಕೆ ಹೋಗಿಲ್ಲ. ಫುಲ್ಲು ಫಸ್ಟ್ ರೆಡಿಯಾಗಿ ಹೋಗಬೇಕು ಅನ್ನೋದೇ ಮೈಂಡಲ್ಲಿ ಇದ್ದಿದ್ದು. 10 ಗಂಟೆಗೆಲ್ಲ ಚೌಟ್ರಿಗೆ ಹೋಗಬೇಕು ಅಂತ ಇದ್ದಿದ್ದು. ನೀವೇ ನೋಡ್ದಂಗೆ ಇವತ್ತು ವ್ಲಾಗ್ನ ಯಾವ ಥರ ಮಾಡಿದ್ದೇನಂತೆ ನಂಗೆ ನಿಜ ಗೊತ್ತಿಲ್ಲ. ಎಡಿಟಿಂಗ್ ಮಾಡೋಕ್ಕೇನೆ ಗೊತ್ತಾಗೋದು. ನೆನ್ನೆನೂ ದೀಪ ಹಚ್ಚಿರಲಿಲ್ಲ ಸರಿಯಾಗಿ. ಈ ನಡುವೆ ಶಾಪ್ಗೆ ಹೋಗೋದ್ರಿಂದ ಪೂಜೆ ಏನೂ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಇವಾಗ ದೀಪ ಹಚ್ಬಿಡೋಣ ಹೆಂಗೂ ಇವತ್ತು ಹೋಗ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಹೂವೆಲ್ಲ ಹಾಕಿಬಿಟ್ಟು ಪೂಜೆಗೆ ರೆಡಿ ಮಾಡಿಕೊಂಡೆ.
ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಕ್ಕನ ಮನೆಗೆ ಹೋಗಬೇಕು. ಎಲ್ಲ ನೆಂಟರು ಅಲ್ಲೇ ಇದ್ದಾರೆ. ಇನ್ನು ದೀಪ ಹಚ್ಬಿಟ್ಟು ಹೊರಟ್ಬಿಡೋಣ ಅಂದ್ಬಿಟ್ಟು ಕೆಲಸ ಮಾತ್ರ ಸಿಕ್ಕಾಪಟ್ಟೆ ಆಗೋಗ್ಬಿಡ್ತು ಇವತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಒಂಚೂರನ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.